ತಾಲೂಕಿನ ಶಾಸಕರು ಸುಳ್ಳಿನ ಸರ್ದಾರರು. ಮಾಜಿ ಶಾಸಕರಾದ ರಾಜಶೇಖರ್ ಪಾಟೀಲ್ ಅವರ ವಿರುದ್ಧ ಇಲ್ಲಸಲ್ಲದ ಹೇಳಿಕೆಗಳನ್ನು ಶಾಸಕರು ನೀಡುತ್ತಿರುವುದು ಸರಿಯಲ್ಲ. ಮಾಜಿ ಶಾಸಕರಿಗೆ ನಾನೇ ಶಾಸಕರಾಗಿ ಮಾಡಿದ್ದೇನೆ ಎಂದು ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಎಂದು ವಿಧಾನ ಪರಿಷತ್ ಸದಸ್ಯರಾದ ಭೀಮರಾವ್ ಪಾಟೀಲ್ ಅವರು ಆಕ್ರೋಶ ಹೊರಹಾಕಿದ್ದಾರೆ. ಹುಮ್ನಾಬಾದ್ನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಹಿಂದೆ ಮಾಜಿ ಶಾಸಕರು ಹುಮ್ನಾಬಾದ್ನ ಕಂಪನಿಗಳ ಹತ್ತಿರ ಹಪ್ತ ತೆಗೆದುಕೊಂಡಿದ್ದಾರೆ ಎಂದು ಹೇಳಿರುವ ಹಿನ್ನೆಲೆಯಲ್ಲಿ ಕುಲದೇವರಾದ ಶ್ರೀ ವೀರಭದ್ರೇಶ್ವರ ದೇವರ ಆಣೆ ಮಾಡಲು ಕರೆದಿದ್ದೇವೆ. ಆದರೆ ಶಾಸಕರು ಆಣೆ ಪ್ರಮಾಣ ಮಾಡಲು ಬಂದಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ನಮ್ಮ ಇಡೀ ಕುಟುಂಬಕ್ಕೆ ಶಾಸಕರಾದ ಸಿದ್ಲಿಂಗ ಪಾಟೀಲ್ ಅವರ ಕುಟುಂಬದಿಂದಲೇ ಮೇಲೆ ಬಂದಿದೆ ಎಂದು ಲೇವಡಿ ಮಾಡಿದ್ದಾರೆ. ಇನ್ನು ಶಾಸಕರು ಆಣೆ ಪ್ರಮಾಣ ಬಗ್ಗೆ ಮಾತನಾಡಿದರೂ ಸುಮ್ಮನೆ ಆಗಿದ್ದಾರೆ. ನಾವು ಅಧಿಕಾರಿಗಳ ಹತ್ತಿರ ಹಣ ತೆಗೆದುಕೊಂಡಿದ್ದೇವೆ ಎಂದು ಹೇಳುವ ಶಾಸಕರು ಮಾಜಿ ಶಾಸಕರಾದ ರಾಜಶೇಖರ್ ಪಾಟೀಲ್ ಅವರು ಮಂತ್ರಿಯಾಗಿದ್ದಾಗ ಅಧಿಕಾರಿಗಳ ಹತ್ತಿರ ಹಣ ತೆಗೆದುಕೊಂಡಿಲ್ಲ ಎಂದು ಆಣೆ ಪ್ರಮಾಣ ಮಾಡಲಿ ಎಂದು ಕಿಡಿಕಾರಿದರು. ಇನ್ನು ಶಾಸಕರು ಊಟ ಮಾಡಿದ ತಟ್ಟೆಯಲ್ಲಿ ಈ ರೀತಿ ಮಾಡುವುದು ಎಷ್ಟು ಸರಿ? ಶಾಸಕರು ಖುದ್ದಾಗಿ ಬಂದು ಬಹಿರಂಗಪಡಿಸಲಿ. ನಾನು ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದು ಆಣೆ ಪ್ರಮಾಣ ಮಾಡಲಿ. ನಾವು ಹಣ ತೆಗೆದುಕೊಂಡಿದ್ದೇವೆ ಎಂಬುದು ಪ್ರೂಫ್ ಮಾಡಬೇಕು. ಹಾಗೆ ಅವರು ಹಣ ತೆಗೆದುಕೊಂಡಿಲ್ಲ ಎಂದು ಪ್ರೂಫ್ ಮಾಡಲಿ ಎಂದು ಆಕ್ರೋಶ ಹೊರಹಾಕಿದರು. ಆಮೇಲೆ ಏನಂದ್ರೆ ಅದು ಆರು ತೊಗೊಂಡಿದ್ದರು, ಅಗರ್ ತೊಗೊಂಡಿಲ್ಲ ಅಂತಂದು ಆಣೆ ಪ್ರಮಾಣ ಮಾಡಬೇಕು, ಅದಕ್ಕೆ ನಾನು ರಾಜೀನಾಮೆ ಕೊಡ್ತಾ ಅಂತ ಹೇಳಿದ್ದಾರೆ ಶಾಸಕರು. ಹುಮ್ನಾಬಾದಿನ ಶಾಸಕರಾದ ಸಿದ್ಲಿಂಗಪ್ಪ ಪಾಟೀಲ್ ಇದಕ್ಕೆ ಮುಂಚೆ ಒಂದು 6 ತಿಂಗಳ ಮುಂದ್ಗಡೆ ಏನಪ್ಪ ಅಂದರೆ ಮಾಜಿ ಮಂತ್ರಿಗಳು ರಾಜಶೇಖರ್ ಪಾಟೀಲ್ ಇದೇ ರೀತಿ ಆಗಿನ್ಮ್ಯಾಕ ನಮ್ಮದು ಸಿದ್ಲಿಂಗಪ್ಪ ಪಾಟೀಲ್ ಅವರಿಗೆ ಫೋನ್ ಮಾಡಿದರು. ರಾಜಶೇಖರ್ ಪಾಟೀಲ್ ಮತ್ತು ರಾಜಶೇಖರ್ ಪಾಟೀಲ್ ಧರ್ಮಪತ್ನಿಯವರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದರು. ಮುಂಚೆ ಒಂದು ದಿವಸ ಮುಂಚೆನೇ ಹೇಳಿದರು ಯಾರಿಗೆ, ಸಿದ್ಲಿಂಗಪ್ಪ ಪಾಟೀಲ್ ಅವರಿಗೆ, ನಾಳೆ ಹೋಗೋಣ ಮತ್ತು ಆಣೆ ಪ್ರಣಾಮ ಮಾಡಿ ಏನು ನಿಜ ಇದೆ ಏನು ಸತ್ಯ ಇದೆ ಅದು ವೀರಭದ್ರೇಶ್ವರ ದೇವಸ್ಥಾನ, ನಿಂದು ಕುಲದೇವತನೂ ವೀರಭದ್ರೇಶ್ವರ ಮತ್ತು ನಂದು ಕುಲದೇವತನೂ ವೀರಭದ್ರೇಶ್ವರ, ಅಲ್ಲಿ ಆಣೆ ಪ್ರಣಾಮ ಮಾಡರಿ ಅಂತ ಹೇಳಿದರು. ಆಮೇಲೆ ರಾಜಶೇಖರ್ ಪಾಟೀಲ್ ಅವರು ಫೋನ್ ಮಾಡಿದರು ಸಿದ್ಲಿಂಗಪ್ಪ ಪಾಟೀಲ್. ಮಾಡಿದಾಗ ಸಿದ್ಲಿಂಗಪ್ಪ ಪಾಟೀಲ್ ಏನಂದ್ರೆ ಇಲ್ಲ, ನಾ ಊರಾಗಿಲ್ಲ ಅಂತ ಹೇಳಿದರು. ಆಮೇಲೆ ಮತ್ತೆ ಎಸ್ ಪಿ ಅವ್ರಿಗೆ ಫೋನ್ ಮಾಡಿರಿ, ಹಿಂಗೆ ಮಾಜಿ ಮಂತ್ರಿಯವ್ರು ಫೋನ್ ಮಾಡಿದ್ದಾರೆ, ಈ ರೀತಿ ಇದು ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಒಂದು ಕೇಳೋಕ್ಕೆ ಇಷ್ಟಪಡ್ತೀನಿ, ಮಾಜಿ ಮಂತ್ರಿಗಳ ಹೆಸರು ಮ್ಯಾಗ ಇಷ್ಟು ಯಾಕೆ ಅವ್ರಿಗೆ ಕೋಪ ಇದೆ? ಈಗ ಅವ್ರು ತಿಂದಿಲ್ಲ, ನಾ 3 ವರ್ಷ ತಕ್ಕ MLA ಮಾಡ್ಲಿಕ್ಕೆ ಅವ್ರಿಲ್ಲ, ಅವ್ರಿಗೆ ಇನ್ನೂ ನೆನಪಾಗ್ಯದ ಸಿದ್ಲಿಂಗಪ್ಪ ಪಾಟೀಲ್. ನಮ್ಮ ಸಹೋದರ ರಾಜಶೇಖರ್ ಪಾಟೀಲಿಗೂ ಅವರೇ MLA ಮಾಡ್ಯಾರ, ನಮ್ಮ ತಂದೆಯ ಸ್ವರ್ಗೀಯ ಬಸವರಾಜ್ ಪಾಟೀಲ್ಗೂ ಭೀ ಅವರೇ MLA ಮಾಡ್ಯಾರ, ಮತ್ತು ನಂಗೂ ಅವರೇ MLC ಮಾಡ್ಯಾರ, ಮತ್ತು ನಮ್ಮ ಸಹೋದರಾದ ಚಂದ್ರಶೇಖರ್ ಪಾಟೀಲ್ಗೂ ಭೀ ಅವರೇ MLC ಮಾಡ್ಯಾರ. ಯಾಕಂದ್ರೆ ನಮ್ಮ ಪರಿವಾರ ಬಸವರಾಜ್ ಪಾಟೀಲ್ ಪರಿವಾರ ಏನೂ ಇದ್ದಿಲ್ಲ ನೋಡ್ರಿ ಅವಾಗ. ಯಾಕಂದ್ರೆ ಅವಾಗ ಸಿದ್ಲಿಂಗಪ್ಪ ಪಾಟೀಲ್ ಪರಿವಾರ ಕ್ಯಾಬಿನೆಟ್ ಮಿನಿಸ್ಟರು, ಸ್ಟೇಟ್ ಮಿನಿಸ್ಟರ್ದಾಗ ಇದ್ದರು. ನಾಗಭೂಷಣ್ ಅವರು, ನಮ್ಮ ಕಾಕಾದ ನಾಗಭೂಷಣ್ ಅವರು, ಸಿದ್ಲಿಂಗ್ ಪಾಟೀಲ್ ಅವರು, ಸುನೀಲ್ ಪಾಟೀಲ್ ಅವರು ಮತ್ತು ಸಂತೋಷ್ ಪಾಟೀಲ್ ಅವರು. ಯಾಕೆ ನಮಗೇನು ಬಸವರಾಜ್ ಪಾಟೀಲ್ ಪರಿವಾರದೇನು ಇದನ್ನೇ ಇದ್ದಿಲ್ಲ. ಆ ರೀತಿ ಯಾಕೆ ಮಾಡ್ತಾ ಇದ್ದಾರ? ಮತ್ತು ಅವ್ರಿಗೆ ನಿಜನೇ ಇತ್ತಪ್ಪ ಅಂದರೆ ಈಗ ನೋಡ್ರಿ, ನಮ್ಮ ಸಹೋದರಾದ ರಾಜಶೇಖರ್ ಪಾಟೀಲ್ ಈಗ ಮಾಜಿ ಇದ್ದ, ನಂದು ಹಿನ್ನ MLC ಇದ್ದೀನಿ, ನಂದು ಹಿನ್ನ 1.5 ವರ್ಷ ಟೈಮ್ ಇದೆ. ಅಗರ್ ರಾಜಶೇಖರ್ ಪಾಟೀಲ್ ತೊಗೊಂಡಾರ ಅಂತ ಸಿದ್ಲಿಂಗಪ್ಪ ಪಾಟೀಲ್ ಪ್ರೂವ್ ಮಾಡಬೇಕು. ಅದಕ್ಕೆ ನಾನು ರಾಜೀನಾಮೆ ಕೊಡ್ಲಕ್ಕೆ ಸದಾ ಸಿದ್ಧಿದ್ದೀನಿ. ವೀರಭದ್ರೇಶ್ವರ ದೇವಸ್ಥಾನ ಹತ್ರ ಹೋಗಿ ಆಣೆ ಪರಿಣಾಮ ಮಾಡಿ ನಾ ರಾಜೀನಾಮೆ ಕೊಡ್ಲಕ್ಕೆ ಸದಾ ಸಿದ್ಧಿದ್ದ ಅಂತ ನಾನು ಇದಕ್ಕೆ ಮುಂಚೆನೂ 2 ವರ್ಷ ಹಿಂದ್ಗಡೆನೂ ನಿಮ್ಮನ್ನ ಹೇಳಿದ. ನಿಮ್ಮ ಮುಖಾಂತರ ಮಲ್ಲಿಕಾರ್ಜುನ್ ಅವರೇ, ತಮ್ಮ JK ನ್ಯೂಸ್ ಆಗಿರಬೇಕು, ಇಂಡಿಯನ್ ನ್ಯೂಸ್ ಮುಖಾಂತರ ಸಿದ್ಲಿಂಗಪ್ಪ ಪಾಟೀಲ್ ಅವರು ಮತ್ತು ಸುನೀಲ್ ಪಾಟೀಲ್ ಅವರು ಸರಿಯ ದಂಧೆ ಹುಮ್ನಾಬಾದ್ ತಾಲೂಕದಲ್ಲಿ ಮಾಡಿಲ್ಲ ಅಂಥೇಳಿ ಅವ್ರು ಆಣೆ ಪರಿಣಾಮ ಮಾಡಬೇಕು, ಅದಕ್ಕೆ ನಾ ರಾಜೀನಾಮೆ ಕೊಡ್ತಾ ಅಂತ ಹೇಳಿದ. ಅದು ಇಲ್ಲಿವರೆಗೆ ಏನೂ ಮಾತೇ ಆಗಲಿಲ್ಲ. ಸುಮಾರು ಸಲ 2 ಸಲ ನಿಮ್ಮ ಮುಖಾಂತರನೇ ಹೇಳ್ದೆ. ಅದ್ರ ಏನಾದರೂ ಹೇಳಿದಾರ ಶಾಸಕರು? ಮಲ್ಲಿಕಾರ್ಜುನ್ ಅವರೇ ಏನೂ ಹೇಳಿಲ್ಲ. ಮತ್ತು ಈಗ ಮತ್ತೆ ಹೇಳ್ತಾ ಇದ್ದಾರೆ ರಾಜಶೇಖರ್ ಪಾಟೀಲ್ ಅವರು ಸಾಕಷ್ಟು ಆಫೀಸರ್ ಹತ್ತಿರ ಮತ್ತು ಸಾಕಷ್ಟು ಎಲ್ಲರ ಹತ್ತಿರ ದುಡ್ಡು ತೊಗೊಂಡಿದ್ದಾರೆ. ಆಯ್ತಪ್ಪ, ನಾವು ದುಡ್ಡು ತೊಗೊಂಡಿದ್ದೇವಲ್ಲ, ದುಡ್ಡು ತೊಗೊಂಡಿದ್ದು ಪ್ರೂವ್ ಮಾಡು, ಅಥವಾ ನೀ ತೊಗೊಂಡಿಲ್ಲ ಅಂತ ಆಣೆ ಪರಿಣಾಮ ಮಾಡು. ನೀವು ಒಬ್ಬನೇ ಇಲ್ಲ, ನೀನು, ಸಂತೋಷ್ ಪಾಟೀಲ್, ಸುನೀಲ್ ಪಾಟೀಲ್, ಮೂಗರು ರಾಜಶೇಖರ್ ಪಾಟೀಲ್ ಅವರು ಮಂತ್ರಿ ಆಗಿದ್ದಾಗ ನೀವು ಯಾವ ಆಫೀಸರ್ ಬಳಿ ಇಂಡಸ್ಟ್ರಿದವ್ರು ರೊಕ್ಕ ತೊಗೊಂಡಿಲ್ಲ ಅಂತ ಆಣೆ ಪರಿಣಾಮ ಮಾಡಿ ನಾವು ಒಬ್ಬನೇ ರಾಜೀನಾಮೆ ಕೊಡೋಲ್ಲ. ನನ್ನ ಜೊತೆ ನಮ್ಮ ಸಹೋದರಾದ ಚಂದ್ರಶೇಖರ್ ಪಾಟೀಲ್ ಭೀ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅಣ್ಣ ನನ್ನ ಕಡೆ ನೀನು ರಾಜೀನಾಮೆ ಕೊಡು. ಸಿದ್ಲಿಂಗಪ್ಪ ಪಾಟೀಲ್ ಅವ್ರಿಗೆ ನಾವು ಇದು ಸ್ವೀಕಾರಿದ್ದೇವೆ. ನಾವು ಏನಪ್ಪ ಅಂದ್ರೆ ಅವ್ರು ಅದಕ್ಕೆ ದೇವಸ್ಥಾನ ಹತ್ತಿರ ಆಣೆ ಪರಿಣಾಮ ಮಾಡ್ರೆ ನಾವು ಇಬ್ಬರು ರಾಜೀನಾಮೆ ಕೊಡ್ತೇವೆ ಸಿದ್ಲಿಂಗಪ್ಪ ಪಾಟೀಲ್ ಅವರೇ. ಮತ್ತು ತಾವು ಸುಳ್ಳಿನ ಸರ್ದಾರ್ ಅಂತೇನು ತಾವೇನು ಇಲ್ಲಿ ಹುಮ್ನಾಬಾದ್ ಮಹಾ ಜನತೆಗೆ ಸುಳ್ಳು ಆಡಿ ತಾವು ಇದು ಮಾಡ್ತಿದ್ರೆ ಸಾಕಷ್ಟು ದಿವಸ ನಡೆಯಲ್ಲ ಸಿದ್ಲಿಂಗಪ್ಪ ಪಾಟೀಲ್ ಅವರೇ. ಮತ್ತು ತಾವೇ ಹುಮ್ನಾಬಾದ್ ವೀರಭದ್ರೇಶ್ವರ ದೇವಸ್ಥಾನದ ಡೆವಲಪ್ಮೆಂಟ್ ಸಲಕ್ಕೆ ತಾವು DC ಹತ್ತಿರ ಗೌರ್ಮೆಂಟ್ಗೆ ಲೆಟರ್ ಕೊಟ್ಟಿರಿ, ಇಲ್ಲ ಕೆಲಸ ಚಾಲನೆ ಮಾಡಬಾರ್ದಂತ. ಇದನ್ನು ತಾವು ವೀರಭದ್ರೇಶ್ವರ ದೇವಸ್ಥಾನ ಹತ್ತಿರ
ತಾವು ಹಾನಿ ಪರಿಣಾಮ ಮಾಡ್ಬೇಕು. ತಾವು ಮಾಡಿಲ್ಲ ಅಂತ ಕೊಟ್ಟಿಲ್ಲ ಲೆಟರ್ ಅಂದ್ರೆ ಅದ್ರದ್ದು ತಾವು ಹಾನಿ ಪರಿಣಾಮ ಮಾಡ್ಬೇಕು. ಯಾಕೆ ಯಾವುದು ವೀರಭದ್ರೇಶ್ವರ ದೇವಸ್ಥಾನ ಹುಮ್ನಾಬಾದ್ ಕೂಲ್ ದೇವಿತ್ತದೆ, ಆ ದೇವರಿಗೆ ಅವ್ರ ಲೆಟರ್ ಡೆವಲಪ್ಮೆಂಟ್ ಆಗ್ಬಾರ್ದು ಅಂತ ಲೆಟರ್ ಕೊಟ್ಟರಂದ್ರೆ ಇದಕ್ಕಿಂತ ಜಾಸ್ತಿ ಮೂರ್ಖತನ ಏನು ಬೇಕು ಹೇಳ್ರಿ? ಬಜೆಟ್ ಕೊಡ್ಬೇಡ್ರಿ, ಬಜೆಟ್ ಕೊಟ್ಟರು ಭೀ ಅದು ಕೆಲಸ ಚಾಲನೆ ಮಾಡಬಾರ್ದು ಅಂತ ಇಷ್ಟು ಹೇಳಿದ್ದಾರೆ. ಮತ್ತು ಅದಕ್ಕೆ ಬಿಟ್ಟು ಎಲ್ಲಿ ಬಸವರಾಜ್ ಪಾಟೀಲ್ ಅವ್ರ ಕಾಲೇಜ್ದಾಗ ಡೆಂಟಲ್ ಓದಿದಾರ, ಆ ಡೆಂಟಲ್ ಡಿಗ್ರಿ ಫ್ರೀ ಕೊಟ್ಟಿದ್ದಾರ, ಆ ಕಾಲೇಜ್ ಬಂದ್ ಮಾಡ್ಬೇಕಂತ ಹೇಳಿ ಡೆಲ್ಲಿಗೆ ಲೆಟರ್ ಬರೆದಿದ್ದಾರೆ. ಅಂದ್ರೆ ಸ್ವಲ್ಪ ಆದರೂ ಎಲ್ಲಿ ಪ್ಲೇಟ್ದಲ್ಲಿ ಊಟ ಮಾಡ್ಯಾರ ಅದೇ ಪ್ಲೇಟ್ದಲ್ಲಿ ಅವ್ರು ಇದು ಮಾಡ್ತಾರಂದ್ರೆ ಎಷ್ಟು ನಿಜ ಹೇಳ್ರಿ? ನೀವೇ ಹುಮ್ನಾಬಾದ್ ಮಾ ಜನತೆ ನೀವೇ ಕೇಳ್ರಿ. ಇದು ನಾ ಕೇಳಿ ನಂಗರ ಬೇಜಾರಾಗ್ತಾಯಿದೆ. ಇಷ್ಟ್ಯಾಕೆ ಅವರು ಸುಳ್ಳು ಆಡ್ತಾ ಇದ್ದಾರೆ, ಇಷ್ಟ್ಯಾಕೆ ಇದು ಮಾಡ್ತಾ ಇದ್ದಾರೆ? ಇದೇ ರೀತಿ ತಾವು ಮುಂದೆ ಇದೇ ರೀತಿ ತಾವು ಸುಳ್ಳು ಆಡ್ತಾ ಇದ್ರಂದ್ರೆ ಇದು ಸರಿ ಇಲ್ಲ. ತಾವು ಏನಾದರೂ ಇದಕ್ಕೆ ಬಹಿರಂಗ ಪಡಿಸ್ರಿ. ಮತ್ತು ಕೂಡಲೇ ತಾವು ಯಾವಾಗ 2 ದಿವಸ 3 ದಿವಸ ತಾವು ಯಾವಾಗ ಹೇಳ್ತೀರಿ ಅವಾಗ ನಾನು ವೀರಭದ್ರೇಶ್ವರ ದೇವಸ್ಥಾನ ಬರ್ಲಿಕ್ಕೆ ಸದಾ ಸಿದ್ಧಿದ್ದೀನಿ. ತಾವು ಬಂದು ಹಾನಿ ಪರಿಣಾಮ ಮಾಡಿ ತಮ್ಮದು ತೊಗೊಂಡಿಲ್ಲ ಅಂತ ತಾವು ಮಾಡಿದ್ರಿ ಅಂದ್ರೆ ನಮ್ಮದು ಏನು 15 ತಿಂಗಳು ಇನ್ನ ಮುಂದೆ ಬರೋಂಥ ದಿನ ಇದೆ. ಅದಕ್ಕಿಲ್ಲ ನಾ ಇವನ್ ಮುಂದೂ ಪೂರ ರಾಜನೀತಿಯಿಂದ ಸನ್ಯಾಸ ತಗೋತೀನಿ ಸಿದ್ಧಲಿಂಗಪ್ಪ ಪಾಟೀಲ್ ಅವರೇ. ತಾವು ಇದು ಪ್ರೂವ್ ಮಾಡಬೇಕು ಮತ್ತು ತಾವು ತೊಗೊಂಡಿಲ್ಲ ಅಂಥೇಳಿ ಇಷ್ಟು ಹೇಳಿ ತಮ್ಮ ಮುಖಾಂತರ ನಾವು ಅವ್ರಿಗೆ ಸಿದ್ಧಲಿಂಗಪ್ಪ ಪಾಟೀಲ್ ಅವ್ರು ಯಾವಾಗ ನಂಗೆ ಬರ್ಲಕ್ಕೆ ಹೇಳ್ತಾರೆ ನಾ ಬರ್ಲಕ್ಕೆ ಸದಾ ಸಿದ್ಧಿ ಇದ್ದಂತ ಹೇಳಿ ತಮ್ಮ ಮುಖಾಂತರ ಇಡೀ ಹುಮ್ನಾಬಾದ್ ಜನತೆಗೆ ನಾ ಹೇಳಕ್ಕೆ ಬಯಸ್ತೀನಿ. ಇನ್ನು ಪಿಪಿಎಲ್ ಕಂಪನಿ ಉದ್ಘಾಟನೆ ಬಗ್ಗೆ ಮಾತನಾಡಿದ ಅವರು, ಈ ಹಿಂದೆ ಪಿಪಿಎಲ್ ಕಂಪನಿ ಅವರಿಗೆ ಸರ್ಕಾರ ಅನುಮತಿ ನೀಡಿತ್ತು, ಅದಕ್ಕೆ ನಾವು ಚಾಲನೆ ನೀಡಿದ್ದಾರೆ ಎಂದು ತಿಳಿಸಿದ್ದು, ಅವರು ಹೋಗುತ್ತಾರೆ ಇಲ್ಲವೋ ಎಂಬುದು ತಿಳಿಸಲಿ ಎಂದರು. ವಿದ್ಯಾಸಾಗರ್, ರಾಜ 32 ಕನ್ನಡ ನ್ಯೂಸ್, ಹುಮ್ನಾಬಾದ್. ಸಚಿವರು ಮತ್ತು ಅವ್ರ ಸಹೋದರರಾದಂಥ ವಿಧಾನ ಪರಿಷತ್ ಸದಸ್ಯರೇ ಹೋಗಿ ಆ ಕಂಪನಿ ಉದ್ಘಾಟನೆ ಮಾಡಿದ್ದಾರೆ 2020ರಲ್ಲಿ ಅಂತ ನೋಡ್ರಿ. ಕರೆದಿದ್ರೆ ಹೋಗ್ಬೇಡ್ದ? ಈಗ ಅವು ಏನು ಇಂಡಸ್ಟ್ರಿಯಲ್ಲಿ ಯಾವ ರೀತಿ ಇದು ಮಾಡ್ತಾರಂತ ಅಂದ್ರೆ ಫ್ಯಾಕ್ಟ್ರಿ ನೋಡೋದು ನಮ್ಮ ಕರ್ತವ್ಯ ಅದ. ಗೌರ್ಮೆಂಟ್ ಇದೆ, ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದೆ, ಪರ್ಮಿಷನ್ ಕೊಟ್ಟಿದ ಮ್ಯಾಕೆ ನಾ ಚಾಲನೆಗೆ ಹೋಗಿದ್ದು ನಿಜ ಇದೆ. ಅದಕ್ಕೆ ಯಾಕೆ ಹೋಗಿಲ್ಲ? ಅವ್ರಿಗೆ ಎಷ್ಟು ಫ್ಯಾಕ್ಟ್ರಿ ಬಲ್ಲಿ ಹೋಗಿಲ್ಲ ಚಾಲನೆಗೆ? ಹಾಂ ಹೇಳಿ, ನೀವೇ ಹೇಳ್ರಿ. ಅದು ಗೌರ್ಮೆಂಟ್ ಇದೆ ಪರ್ಮಿಷನ್ ಕೊಡ್ಲಕ್ಕ, ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟಿದ್ದು ಚಾಲನೆ ಕೊಟ್ಟಿದ್ದು. ಅವರಂತಾರೆ 2024ರಲ್ಲಿ ಬಂದಾಗಿರುವಂಥ ಕಂಪನಿಗೂ ನನಗೂ ಏನು ಸಂಬಂಧ ಇದೆ, ಯಾಕೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತಾರೆ. ಸುಳ್ಳು ಆರೋಪ ಇಲ್ಲ. ಈಗ ಅವರೇ ಏನಂತ ಹೇಳಿದರು, ನಾ ಎಲೆಕ್ಷನ್ದಲ್ಲಿ ಗೆದ್ದು ಬಂದ ಶಾಸಕರು ಮಾಡಿದ್ರಪ್ಪ ಅಂದ್ರೆ 3 ತಿಂಗಳಲ್ಲಿ ನಾ ಎಲ್ಲ ಫ್ಯಾಕ್ಟ್ರಿ ಬಂದ್ ಮಾಡ್ತೀನಿ ಅಂತ ಹೇಳಿದರು. ತಮ್ಮ ಮುಖಾಂತರ ತಾವೇ ಹೋಗಿ ಬನ್ನಿ, ಯಾಕಂದ್ರೆ ನಾ ಅವರೇ ಬರೋಲ್ಲ, ತಮಗೆ ಕಣ್ಣಿದೆ, ತಮ್ಮನ್ನು ಮೂಗಿದೆ, ತಾವೇ ಹೋಗಲಿ ಇಂಡಸ್ಟ್ರಿ ಏರಿಯಾದಾಗ ಹೋಗಿ ವಿಚಾರಿಸ್ರಿ. ಫ್ಯಾಕ್ಟ್ರಿ ಚಾಲು ಇವೆ ಅಥವಾ ಸ್ಮೆಲ್ ಬರ್ತಾ ಇದೆ ಅಥವಾ ಇಲ್ಲ, ಅಲ್ಲಿಂದ ಜನತೆಗೆ ನಮ್ಮದು ಗಡಬಂತಿ ಆಗಿರ್ಬೋದು, ಮಾಣಿಕ್ ನಗರ್ ಆಗಿರ್ಬೋದು, ಮೋಲ್ಕೆರ್ ಆಗಿರ್ಬೋದು, ಹುಮ್ನಾಬಾದ್ ಆಗಿರ್ಬೋದು, ಅವ್ರಿಗೆ ಎಷ್ಟು ತೊಂದರೆ ಆಗ್ತಾಯಿದ್ದೆ. ನೀವು ಶಾಸಕರ ಬಳಿಗೂ ಹೋಗ್ಬೇಡ್ರಿ, MLC ಬಳಿಗೂ ಹೋಗ್ಬೇಡ್ರಿ. ಅಲ್ಲಿ ಹೋಗಿ ಆ ಊರಿಂದ ಜನತೆ ಹೋಗಿ ಮಲ್ಲಿಕಾರ್ಜುನ್ ನಂದೊಂದು ರಿಕ್ವೆಸ್ಟ್ ಇದೆ, ತಾವು MLA ಬಳಿಗೂ ಹೋಗ್ಬೇಡ್ರಿ, MLC ಬಳಿಗೂ ಹೋಗ್ಬೇಡ್ರಿ. ತಾವು ಹೋಗಿ ಜನಗಳು ಏನು ಹೇಳ್ತಾರೆ ನಾ ಅದಕ್ಕೆ ಸದಾ ಸಿದ್ಧಕ್ಕೆ ತಲೆ ಬಗ್ಲಕ್ಕೆ ತಯಾರಿದ್ದೆ. ಹಾಗಾದ್ರೆ ಜನಗಳು ಅಂದರು ಇಲ್ಲ ಶಾಸಕರು ಬಂದಿರ್ನಾಗ ಸ್ಮೆಲ್ ಬರ್ತಾ ಇಲ್ಲ, ನೀರಲ್ಲಿ ಇದು ಫ್ಲೋರಿಟಿನ್ ಬರ್ತಾ ಇಲ್ಲ ಅಂತ ಹೇಳಿದ್ರಂದ್ರೆ ನಾ ತಲೆ ಬಾಗ್ತೀನಿ.